ಅಂದರೆ ನಮ್ಮ ಜೊತೆಲೇ ಇದ್ದರು, ಗೊತ್ತಿದೆ, ನನಗೂ ಅನುಭವ ಇದೆ. ಇಲ್ಲಿ ನಾನು ಹೇಳೋದು, ಈ ವಿಚಾರಣೆ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಪತ್ರ ಬರೆದವರಲ್ಲ ಚಂದ್ರಶೇಖರ್. ಈಗ ಇದು ಪತ್ರಿಕೆಯಲ್ಲಿ ಬಂದಿದೆಯಲ್ಲ, ವಿಚಾರಣೆಗೆ ಪರ್ಮಿಷನ್ ಕೊಡಬೇಕು ಅಂತೇಳಿ ಅವ್ರ ಮೇಲಧಿಕಾರಿಗೆ ಅರಿಬಿಕ್ ಯಾರಿಗೋ ಕೊಟ್ಟವರಲ್ಲ. ಇಲ್ಲಿ ಪ್ರಶ್ನೆ, ಈ ಒಂದು ಮಾಹಿತಿ ಒಂದೇ ಒಂದು ಖಾಸಗಿ ಚಾನಲ್ಗೆ ಹೋಗಿರೋದು, ಎಲ್ಲ ಚಾನಲ್ಗಳಿಗೂ ಹೋಗಿಲ್ಲ, ಎಲ್ಲ ಮಾಧ್ಯಮದ ಮಿತ್ರರಿಗೂ ಹೋಗಿಲ್ಲ. ಈ ಸೋರಿಕೆ IGPಯ ಕಚೇರಿ, ರಾಜ್ಯಪಾಲರ ಕಚೇರಿ, ಇದರ ಮಧ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಇದು. ಇಲ್ಲಿ ನಿರಂತರವಾಗಿ ಕಳೆದ 3 ತಿಂಗಳಿಂದ ಹಲವಾರು ಪ್ರಕರಣಗಳೇನು ನಡೀತಾ ಇದೆ. ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ದೂರುಗಳು ಬಂದಂಥದ್ದು DG ಕಚೇರಿನಲ್ಲಿ ದೂರು ದಾಖಲೆ ಆದ ತಕ್ಷಣ ಆ ದೂರು ಕೊಟ್ಟಂಥ ವ್ಯಕ್ತಿಗಳು ಯಾವ ಚಾನಲ್ಗೆ ಹೋಗಿ ಕೂರ್ತಾ ಇದ್ದಾರೆ, ಯಾವ ಚಾನಲ್ನಲ್ಲಿ ಬಟ್ಟೆ ಕಟ್ಟಿ ಪ್ರತಿದಿನ 3 ಗಂಟೆ 4 ಗಂಟೆ ಪ್ರಚಾರಗಳು ಮಾಡ್ಕೊಂಬಂದರು. ಇಲ್ಲಿ ನೀವು ಸೋರಿಕೆ ಮಾಡಿ ರಾಜ್ಯಪಾಲರ ಮನೆ ಕಚೇರಿನ ಸರ್ಚ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರೆ, ಹೌ ದಿಸ್ ಗೌರ್ಮೆಂಟ್ ರನ್ನಿಂಗ್ ದ ಗೌರ್ಮೆಂಟ್? ಈಸ್ ದ ಗವರ್ನೆನ್ಸ್ ಇಸ್ ದೇರ್ ಹಿಯರ್? ಮುಂದೇನಾಗುತ್ತೆ? ಇದು ಇಲ್ಲಿಗೆ ನಿಲ್ಲಲ್ಲ. ಈ ಥರ ಆದರೆ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು 40% ಸರ್ಕಾರ ಅಂತ ಹೇಳಿ ಜನಗಳ ಮುಂದೆ ಹೇಳಿ ಬಂದರಲ್ಲ. ಇವತ್ತು ಅವ್ರ ಪಕ್ಷದವರೇ ಹೇಳ್ತಾರೆ ಇವರು ಬಂದಮೇಲೆ 40%ಗೂ ಜಾಸ್ತಿ ಆಗಿದೆ ಅಂತೇಳಿ. ಇದಕ್ಕೆ ನಿಮಗೆ ಜನ ಅಧಿಕಾರ ಕೊಟ್ಟರೆ ಸಿದ್ದರಾಮಯ್ಯನವರೇ? ನನ್ನ ಹತ್ರ ಇದೆ, ಏನು ಇನ್ನೂ ನಾನೇನು ಎಲ್ಲೂ ಓಡೋಗಲ್ಲ. ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಬಿಟ್ಟರೆ ಇನ್ನೂ 6 ರಿಂದ 7 ಜನ ಮಂತ್ರಿಗಳ ರಾಜೀನಾಮೆ ಕೊಡಬೇಕಾಗತ್ತೆ. ಬಿಡೋಣ ಹೆದರ್ಕೊಂಡು ಹೋಗಲ್ಲ. ಹಿಟ್ ಆ್ಯಂಡ್ ರನ್ನೂ ಇಲ್ಲ, ಇದು ಇಲ್ಲ, ಹಿಟ್ ಆ್ಯಂಡ್ ರನ್ನೂ ಅಲ್ಲ, ಏನೂ ಇಲ್ಲ. ಕುಮಾರಸ್ವಾಮಿ ಏನು ಅನ್ನೋದು ಕೆದಕಿ ದೇವೇಗೌಡರು ಕುಟುಂಬ ಕೆದಕಿದ್ರೆ, ದೇವೇಗೌಡರು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಾವು ಯಾರೂ ತೀರ್ಪು ಕೊಡೋರಲ್ಲ, ನಾವು ಯಾರು ಶ್ರಮ ಹಾಕಬೇಕಾಗಿಲ್ಲ. ಯಾವ ದೇವೇಗೌಡರು ಶಿವನನ್ನು ನಂಬಿ ಬದುಕಿದ್ದಾರೆ ಈ 92ನೇ ವಯಸ್ಸಿನಲ್ಲೂ, ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಏನು ಬಿದ್ದಿದೆ, ಆ ವ್ಯಕ್ತಿಯ ನೋವೇನಿದೆ, ಆ ನೋವಿನಲ್ಲಿ ಈ ಸರ್ಕಾರ ಯಾವ ರೀತಿ ಭಸ್ಮ ಆಗುತ್ತೆ ಅಂತಕ್ಕಂಥದ್ದು ಭಗವಂತ ಮಾಡ್ತಾನೆ, ನಮಗಿಲ್ಲ. ಅದು ಭಗವಂತ ಮಾಡಿದ್ದಾನೆ ಈಗಾಗಲೇ. ಪಾಪ ಎದುರಲ್ಲ ಅಂತಾರೆ. ನಾನು ಮೊನ್ನೆ ಅವ್ರು ಕೆಲಸ ಮಾಡೋ ಹೇಳ್ತೇವೆ, ಪಾಪ ಸಾರ್ 2:30-3 ಗಂಟೆ ರಾತ್ರಿ ಎದ್ಬಿಟ್ರು, ದಿಕ್ಕಿನ ಎದ್ದು ಕೂತ್ಕೊಂಡ್ಬಿಟ್ರು. ಡಾಕ್ಟ್ರು ಕರೆಸಿದ್ರು, ಡಾಕ್ಟ್ರು ನೀವೆಲ್ಲೂ ಹೋಗ್ಬಾರ್ದು ಇಲ್ಲೇ ಇರಬೇಕು ಅಂತ ಕೂರಿಸ್ಕೊಂಡಿದ್ರು. ಇದು ನಿಮ್ಮ ಪರಿಸ್ಥಿತಿಗೆ ಬಂದಿದ್ದೀರಪ್ಪ. ನಾನು ಯಾರಿಗೂ ಎದುರಲ್ಲ. ಇನ್ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ. ಯಾರು? ನಾನು ಯಾಕೆ ಕೊಡಬೇಕಪ್ಪ? ನನ್ನ ಆರೋಪ ಏನಿದೆ? ನನ್ನ ಮೇಲೆ ಆರೋಪ ಏನಿದೆ ಹೇಳಿ? ಆರೋಪ ನನ್ನ ಮೇಲೆ ಏನಿದೆ? ಗಂಗೆನಹಳ್ಳಿ ನಂದು ನನ್ನ ಪಾತ್ರ ಏನು ಹೇಳಿ? ಸಿದ್ದು ನೋಡಿ, ದಾಖಲೆಗಳು ನಿಮ್ಮ ಮುಂದೆ ಇದೆ. ಕುಮಾರಸ್ವಾಮಿ ತೆಗೆದುಕೊಂಡಂಥ ನಿರ್ಧಾರದ ದಾಖಲೆನೂ ನಿಮ್ಮ ಮುಂದೆ ಇದೆ. ಒಂದೇ ನಿಮಿಷ ಬ್ರದರ್. ಎಸ್, ನಾನು ಸೈನ್ ಹಾಕಿದ್ದೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.